ಹೆಲೋ ನಮಸ್ತೆ. ನಾನು ಯಾರಂತ ಗೊತ್ತಿದೆಲ್ಲ. ನಾನು ನಿಮ್ಮ ಮಸ್ತ್ ವೀಕೆಂಡ್ ವಿತ್ ಸವಿತಾ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತು ಯಾಕೆ ಈ ಗಿಡನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಾರ್ಮಲ್ ಆಗಿರುವಂಥ ಪಪ್ಪಾಯ ಗಿಡ ಆಯಿತಾ. ಇದ್ರದ್ದು ಸ್ಟೋರಿ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಒಂದು ಹೂವಿನ ಹೆಸರು ಯಾರು ಬಂದು ಕಮೆಂಟಲ್ಲಿ ಶೇರ್ ಮಾಡ್ತಿರೋ ಅವ್ರ ಹೆಸರನ್ನು ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಯಾರೆಲ್ಲ ನನಗೆ ಬಂದು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ 3 ಜನ ಬಂದು ಕಮೆಂಟ್ ಮಾಡಿದ್ದಾರೆ. ಒಬ್ಬರು ಅನಿತಾಬಾಯಿ, ರೋಷನ್, ಪ್ರೀಮಾ. ಆ ಹೂವಿನ ಹೆಸರು ಏನಂತ ಹೇಳಿದ್ರೆ ಮಗ್ದನಿಲ್ಲಾ ಮ್ಯಾಗ್ನಿಸಿಫಿಯಾ ಅಂತ ಹೇಳಿ. ಈ 3 ಜನರಿಗೂ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಅವರು ನಿಜವಾಗ್ಲೂ ಎಫರ್ಟ್ ತೊಗೊಂಡಿದ್ದಾರೆ. ಆ ಫ್ಲವರ್ ಹೆಸರನ್ನ ಗೂಗಲ್ ಮಾಡಿ ಅದನ್ನು ಬಂದು ಕಮೆಂಟ್ ಮಾಡಿ ನನಗೆ ಶೇರ್ ಮಾಡ್ಕೊಂಡಿದ್ವಿ. ತುಂಬ ಖುಷಿಯಾಯಿತು ಈ 3 ಜನಕ್ಕೆ. ಹಾಗೆ ಯಾರು ನೆಕ್ಸ್ಟ್ ವೀಡಿಯೋ ಈ ಪಪ್ಪಾಯ ಗಿಡದಲ್ಲಿ ಯಾಕೆ ಇಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಅಯ್ಯೋ, ಈ ಪಪ್ಪಾಯ ಗಿಡದಲ್ಲಿ ಸ್ಟೋರಿ ಇದೆ. ಸ್ಟೋರಿ ಇಲ್ಲದೆ ನಾವು ಬರ್ತೀವ ಹೇಳಿ? ಸುಮ್ಮನೆ ಎಲ್ಲ ನಾವು ಬರಲ್ಲ. ಹಾಗೆ ಸ್ಟೋರಿ ಇದ್ದದಕ್ಕೆ ಬರ್ತೀವಿ. ಏನಂತ ಹೇಳಿದ್ರೆ ಪಪ್ಪಾಯ ಗಿಡದಲ್ಲಿ 2 ಥರ ಗಿಡ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿತ್ತಾ? ಗೊತ್ತಿದ್ದರೆ ಬಂದು ಕಮೆಂಟ್ ಮಾಡಿ. ವಿಡಿಯೋ ನೋಡಿ ಕೂತ್ಕೊಳ್ಬೇಡಿ ನೀವು, ಗೊತ್ತಾಯ್ತಲ್ಲ. ಮತ್ತೇನಂತ ಹೇಳಿದ್ರೆ ಪಪ್ಪಾಯ ಗಿಡದಲ್ಲಿ 2 ಥರ ಗಿಡ ಇದೆ. ಒಂದು ಫೀಮೇಲ್ ಮತ್ತು ಮೇಲ್. ಫೀಮೇಲ್ ಗಿಡ ಮಾತ್ರ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಫ್ರೂಟ್ ಕೊಡ್ತದೆ. ಮೇಲ್ ಗಿಡ ಫ್ರೂಟಿಂಗ್ ಕೊಡ್ತದಂತೆ. ಬಟ್ ಕಂಪೇರ್ ಟು ಫೀಮೇಲ್ ಥರ ಮೇಲ್ ಪ್ಲ್ಯಾಂಟ್ ಫ್ರೂಟಿಂಗ್ ಕೊಡಲ್ಲ. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿತ್ತಾ? ನಿಮ್ಗೆ ಈ ವಿಷಯ ಗೊತ್ತಿತ್ತಾ ಅಂತ ಹೇಳಿ ಬಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬಲ್ಲಿ ಮಾತ್ರ ಕಂಜೂಸಿತನ ತೋರಿಸ್ಬೇಡಿ. ಹಾಗೆ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಯಾರಂತ ಗೊತ್ತಿದ್ದಲ್ಲ, ನಾನು ನಿಮ್ಮ ಸವಿತಾ. ಮಸ್ತ್ ವೀಕೆಂಡಲ್ಲಿ. ಬಾಯ್ ಬಾಯ್.